ಹೇಗೆ ಅಂದ್ರೆ ಏನೈವ ಅಲ್ಲೇ ಬಂದಿದೆ. ಆಪಶ್ಚ ಪೃಥಿವೀ ಚ ಅನ್ನಂ. ಪೃಥಿವೀ ಅನ್ನ ಅಂದ್ರೆ ಒಂದೇ ಅರ್ಥ. ಪೃಥಿವೀ ವಾ ಅನ್ನಂ, ಅದಕ್ಕೆ ಅನ್ನ ಬೆಳೆಯೋದು ಭೂಮಿಯಲ್ಲೇ. ಪೃಥ್ವಿ ವಾ ಅನ್ನಂ ಯಾವ್ದರಿಂದ ಬರುತ್ತೋ ಏನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಕೆಲಸದಿಂದ ಹಣ ಬರುತ್ತೆ, ಅದರಿಂದ ಅನ್ನ ಬರುತ್ತೆ. ಅದರಿಂದ ಅದಕ್ಕೆ ಅನ್ನ ಅಂತ ಕರೀತಾರೆ. ಹಾಗೆ ಪೃಥಿವೀ ವಾ ಅನ್ನಂ ಇತ್ಯಾದಿ ವೈದಿಕ ವಚನೇನೈವ ಇತ್ಯರ್ಥ. ಏನೈವ ವೇದೋಕ್ತ ವಚನವೇ ಹಾಗೆ ಇದೆ. ನನು ನ ಹರೇಹೇ ಸೃಷ್ಟ್ಯಾದಿ ಕರ್ತೃತ್ವ ಯುಕ್ತ. ಇನ್ನೊಂದು ಮಾತು, ಹರಿಗೆ ಸೃಷ್ಟ್ಯಾದಿ ಕರ್ತೃತ್ವ ಕೊಡೋದಿಲ್ಲ. ಯಾತಕ್ಕೆ? ರುದ್ರೋ ಮಾವಿಶಾಂತಕಃ ಇತ್ಯತ್ರ ಶ್ರುತೌ ಅಂತಕಪದೇನ ರುದ್ರಸ್ಯ ಸಂಹರ್ತೃತ್ವೋಕ್ತ್ಯ ತದ್ವಿರೋಧಾದಿತ್ಯತಃ ಪ್ರಾಪ್ತಂ. ನೀವು ವಿಷ್ಣುವಿಗೆ ಸರ್ವ ಸೃಷ್ಟಿಯಾದಿ ಸರ್ವಕರ್ತೃತ್ವ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ರುದ್ರದೇವರು ಲಯ ಮಾಡ್ತಾರೆ ಅಂತ ಒಂದು ವಾಕ್ಯ. ಸೊ ಲಯ ಒಂದನ್ನು ಬಿಟ್ಟು ಉಳಿದನ್ನು ಬೇಕಾದ್ರೆ ವಿಷ್ಣು ಮಾಡ್ತಾರೆ ಅಂತ ಹೇಳಿ. ಹೂ ಅಂದ್ರೆ ಸರ್ವಕರ್ತೃತ್ವ. ಯಾಕೆ ರುದ್ರದೇವರಿಗೆ ಲಯಕರ್ತೃತ್ವ ಎಲ್ಲಿ ಬಂದಿದೆ ಅಂದ್ರೆ ರುದ್ರೋ ಮಾವಿಶಾಂತಕಃ ಇತ್ಯತ್ರ ಶ್ರುತೌ ಅಂತಕಪದೇನ. ಅಂತಕ ಅಂತಂ ಕರೋತಿ ಇತಿ ಅಂತಕಃ. ಅಂತ ಅಂದ್ರೆ ನಾಶ, ನಾಶ ಮಾಡುವವರು ಯಮದೇವರಿಗೆ ಅಂತಕ ಅಂತ ಹೆಸರಿದೆ. ರುದ್ರಸ್ಯ ಸಂವರ್ತೃತ್ವೋಕ್ತ್ಯ ತದ್ವಿರೋಧಾದಿತ್ಯತಃ ಪ್ರಾಪ್ತಂ. ಅದು ಉತ್ತರ ಕೊಟ್ಟರು ಸರಿಯಲ್ಲ. ತದಭಿಧ್ಯಾನಾದೇವತು ತನ್ಲಿಂಗಾತ್ ಸ ಇತಿ ಸೂತ್ರಂ ತದರ್ಥಂ ಭಾಷತೆ ದೀಯತೆ ಇತಿ. ಸೂತ್ರದಲ್ಲಿ ಹೇಳಿದ್ದಾರೆ ತದಭಿಧ್ಯಾನಾದೇವತು ತನ್ಲಿಂಗಾತ್ ಸ ಇತಿ ಸೂತ್ರಂ. ಏನದಕ್ಕೆ ಅರ್ಥ ಹೇಳ್ತಾರೆ. ಅದಕ್ಕೆ ಅರ್ಥ ಲೀಯತೆ ಇತಿ. ತೇನೈವ ಲೀಯತೆ. ಲಯ ಕೂಡ ಯಾರಿಂದ ಆಗೋದು? ವಿಷ್ಣುವಿನಿಂದನೇ. ತೇನೈವ ಇತಿ ಆಕಾಶಾದಿ ಸಮಸ್ತಂ ಇತಿ ಚ ವರ್ತತೆ. ಆಕಾಶಾದಿ ಸಮಸ್ತದರ ಲಯ ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಹೇಗಿದೆ ಆಕಾಶಾದಿಗಳಿಗೆ. ನಿತ್ಯವಾಗಿದ್ದರೂ ಕೂಡ ಆಕಾಶಗಳಿಗೆ ಏನಿದೆ, ಮತ್ತೆ ಒಂದು ರೀತಿಯಾದ ಲಯನೂ ಇದೆ. ವೆರಿ ಇಂಪಾರ್ಟೆಂಟ್. ಸೃಷ್ಟಿ ಇದ್ದರೆ ಒಂದು ರೀತಿ ಲಯ ಇದೆ. ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿಯಾಗಿತ್ತು, ಅದು ಹೋಗೋ ರೂಪವಾದ ಲಯ. ಅದು ಬಂದಿತ್ತು, ಅದು ಹೋಗಿದ್ದಷ್ಟೇ. ಆಕಾಶ ವಾಯು ತೇಜ ಪ್ರಕೃತಿ ಅಧಿದೈವಾದಿಭೂತಾಂತಂ ಸಮಸ್ತಮಪಿ ತೇನೈವ ಪ್ರಸ್ತುತ ಹರಿಣೈವ ಲೀಯತೆ ಅದು ರುದ್ರೇಣ ಇತ್ಯರ್ಥ. ಆಕಾಶ ವಾಯು ತೇಜಸ್ಸು ಮೊದಲಾದಂತಹ ಪ್ರತಿಯೊಂದು ಕೂಡ ಮಹಾಲಕ್ಷ್ಮಿಗೆ ಲಯ. ಮಹಾಲಕ್ಷ್ಮಿ ಹುಟ್ಟು ಎಂತ ಲಯ? ಪರಾಧೀನ ವಿಶೇಷಾವಾಪ್ತಿಯಿಂದ ಹೋಯಿತು. ಶ್ರೀಹ ಅತ್ಯಂತ ಸಾಮೀಪ್ಯಂ. ಪರಮಾತ್ಮಗೆ ಲಕ್ಷ್ಮೀ ಭುಜಾಂತರಗತ, ಅದಕ್ಕೆ ಲಯ ಅಂತಾರೆ ಹೊರತು ಉಳಿದವರಿಗೆ ಆಗ್ತಕ್ಕಂಥ ಲಯ ಅವರಿಗಿಲ್ಲ. ತೇನೈವೇತಿ ಆಕಾಶ ಸಮಸ್ತಂ ಇತಿ ಚ ವರ್ತತೆ. ಆಕಾಶ ವಾಯು ತೇಜ ಪ್ರವೃತ್ತಿ ದೇವಾದಿಭೂತಾಂತಂ ಸಮಸ್ತಮಪಿ ತೇನೈವ ಪ್ರಸ್ತುತ ಹರಿಣೈವ ಲೀಯತೆ. ಪ್ರತಿಯೊಂದು ಒಂದರೇ ಜನ್ಮಾದ್ಯಸ್ಯ ಯತಃ ಸೂತ್ರದ ಅರ್ಥ ಇಲ್ಲ. ಜನ್ಮಾದ್ಯಸ್ಯ ಯತಃ ಆದಿ ಶಬ್ದ ಲಯಾದಿಗಳು ಬಂದಿದೆ. ಆ ಇದರಿಂದಲೇ ಆಗುತ್ತೆ ಅಂತ ಹೇಳಿ ವಿವರಣೆಗಳು ಬಂದಿವೆ. ನತು ರುದ್ರೇಣ ಇತ್ಯರ್ಥ. ತೇನ ಮಾನೇನ ಜ್ಞೇಯಮಿತ್ಯತಃ ತೇನೈವ ಇತಿ. ಇದಕ್ಕೇನಾಧಾರ? ತೇನೈವ ಅದೇ ವೇದವಾಕ್ಯನೇ ಹೇಳ್ತಾ ಇದೆ. ಏನ್ ಹೇಳಿದ್ರಿ ನೀವು? ರುದ್ರೋ ಮಾವಿಶಾಂತಕ ಅಂತ ಹೇಳಿ. ಇನ್ನೊಂದು ವೇದವಾಕ್ಯ ಇದೆ. ಯಮಪ್ರೇತಿ ಭುವನಂ ಸಾಂಪರಾಯೇ ಸನೋ ಹರಿಹಿ ಘೃತವಿಹ ಆಯುಷೇ ಅಸ್ತು ದೇವಃ. ಯಂ ಅಪ್ಪೇತಿ ಭುವನಂ ಸಾಂಪರಾಯೇ. ಪ್ರಳಯ ಕಾಲದಲ್ಲಿ ಭುವನಂ ಇಡೀ ವಿಶ್ವ ಯಂ ಅಪ್ಪೇತಿ ಯಾರಲ್ಲಿ ಲಯ ಹೊಂದುತ್ತದೆಯೋ ಅಂತ ಹೇಳ್ತಾ ಇದೆ. ಅವನು ಮುಂದೆ ಅರ್ಥ ಇಲ್ಲ. ಸನೋ ಹರಿಹಿ, ಅವನು ಹರಿ ಅಂತ ಹೇಳ್ತಾ ಇದೆ. ಯಾರಲ್ಲಿ ಲಯ ಹೊಂದುತ್ತೋ ಅವನು ಯಾರವನು? ಹರಿ ಅಂತ ಹೇಳಿದ್ರಿಂದ ಹರ ಆಗಲಿಲ್ಲ, ಹರಿಣೆ. ಹರಿರ್ಧೃತಮಿಹ ಆಯುಷೇ ಅಸ್ತು ದೇವಃ ಯೈದಂ ವಿಲಾಪಯತಿ ಸ ಹರಿಹಿ. ಯಹ ಇದಂ ವಿಲಾಪಯತಿ ಸಹ ಹರಿಹಿ. ನೀವು ರುದ್ರದೇವರ ಲಯಕರ್ತರು ಅಂತ ಹೇಳಿದಕ್ಕೆ ಒಂದು ವಾಕ್ಯವನ್ನು ಕೊಟ್ರಿ, ಅದು ಆಂಬಿಗ್ಯೂಸ್. ರುದ್ರೋ ಬಂದಿದೆ, ರುದ್ರೋ ಶರಾಬೊಬ್ರು ಅಂತೇಳಿ. ರುದ್ರಾಂತಿದ್ರ ಬೇರೆ ಯೋಚನೆ ಇಲ್ಲ. ರುದ್ರ ಶಬ್ದಕ್ಕೆ ಏನಂತ ಅರ್ಥ ಇದೆ? ಇದೆ. ಜೊತೆಗೆ ಸ್ಪಷ್ಟವಾಗಿ ಹರಿ ಶಬ್ದನೇ ಇದೆ. ಇನ್ನೊಂದು ವಾಕ್ಯ ಇದಂ ವಿಲಾಪಯತಿ ಸ ಹರಿಹಿ. ಯಾವ ವಿಲಾಪಯತಿ ಲಯವನ್ನು ಮಾಡುತ್ತಾನೆಯೋ ಅವನೇ ಹರಿ. ಸೃಷ್ಟ ಪಾತಾಚ ಸಂಹರ್ತ ಸ ಏಕೋ ಹರಿಹಿ. ಸೃಷ್ಟ ಸೃಷ್ಟಿ ಮಾಡುವವನು, ಪಾತ ರಕ್ಷಣೆ ಮಾಡುವವನು, ಸಂಹರ್ತ ಸಂಹಾರ ಮಾಡುವವನು ಏಕೋ ಹರಿ, ಒಬ್ಬನೇ ಹರಿ. ಜನ್ಮಾದ್ಯಸ್ಯ ಯತಃ ಆ ಸೂತ್ರ ಇತ್ಯಾದಿ ವೈದಿಕ ವಚನೇನೈವ ಇತ್ಯರ್ಥ. ಯಾವ ವೈದಿಕ ವಚನವನ್ನು ನೀವು ಮುಂದೆ ಇಟ್ಟು ರುದ್ರೋ ಮಾವಿಶಾಂತಕ ಅಂತ ಕರೆದಿದ್ರಿ ಅಂತ ವೈದಿಕ ವಚನಗಳೇ ಹೇಳ್ತಾ ಇವೆ ವಿಷ್ಣುವೇ ಲಯಕರ್ತ ಅಂತೇಳಿ. ಅಂತಕ ಶ್ರುತೇ ಕಾಲನಿತ್ಯತೋ
ಇತಿ. ಹಾಗಿದ್ರೆ ಅಂತಕ ರುದ್ರದೇವರು ಅಂತ ಬಂದಲ್ಲಿ ಏನ್ ಮಾಡಬೇಕು ಅಂದ್ರೆ ಎರಡರ್ಥ. ರುದ್ರ ಶಬ್ದಕ್ಕೆ ವಿಷ್ಣು ಅಂತ ಒಂದರ್ಥ, ಅಥವಾ ರುದ್ರದೇವರ ಮೂಲಕ ಇನ್ನೊಂದರ್ಥ. ಗೊತ್ತಾಯ್ತಾ? ರುದ್ರೇಣೈವ ದ್ವಾರ ಸಾಧನೇನ ಭಗವತ ಕರ್ತ್ರ ಲೀಯತೆ ಇತ್ಯರ್ಥ. ರುದ್ರೇಣೈವ ದ್ವಾರ ಸಾಧನೆ, ಅದು ದ್ವಾರ. ಆ ಮೂಲಕವಾಗಿ ಭಗವಂತನ ಅನುಗ್ರಹದಿಂದ ರುದ್ರದೇವರು ಲಯ ಮಾಡ್ತಾರೆ. ಅದು ಏನು ಬಾಣಲಯ ಕೂಡ ಪೂರ್ತಿ ಅಲ್ಲ. ರುದ್ರದೇವರ ಲಯ ಬ್ರಹ್ಮದೇವರ ಲಯ ಮಾಡ್ತಾರೆ ಅವರು, ಇಲ್ಲ. ಯಾರು ಲಯ ಮಾಡ್ತಾರೆ? ಚಕ್ರೋಗ್ರದಿ ವಿವಾಕರ ಸೂರ್ಯ ಸೂನು ಪೂರ್ವಂ ನಿಗತ್ಯ ನಿಖಲಂ ಯಥಾಂಗ ಚಕ್ರ ಇಂದ್ರಿಯಿಂದ ಪ್ರಾರಂಭ ಅಷ್ಟೇ ಹೊರತು ಆ ಬೇರೆಯವ್ರ ಲಯ ಇಲ್ಲ. ಮಾಡಿದ್ರೆ ಯಾರು ಡಿಸ್ಮಿಸ್ ಮಾಡ್ಬೋದು? ನಾನು ಕೆಳಗಿನವ್ರನ್ನ ಅಷ್ಟೇ ಹೊರತು ಬೇರೆಯವ್ರು ಮಾಡಕ್ಕೆ ಬರೋದಿಲ್ಲ. ಅದು ಡಿಸ್ಮಿಸ್ ಮಾಡಿದ್ ಹೌದು, ಅವರು ಬೇರೆಯವ್ರ ಅಪ್ಪಣೆಯಿಂದ ಮಾಡ್ತಾರೆ ಒಂದು, ಮತ್ತು ಬೇರೆಯವ್ರು ಮಾಡಕ್ಕೆ ಕೆಳಗಿನವ್ರು ಮಾಡ್ತಾನೆ, ಬೇರೆಯವ್ರು ಮಾಡಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಲಯ ಹೊರತು ಪೂರ್ಣ ಅಲ್ಲ. ದ್ವಾರ ಪರಾಸ ವಿಧಿರಿಸಿ ಭಾವ. ಎಲ್ಲೆಲ್ಲಿ ಅವರಿಂದ ಆಯ್ತು ಇಲ್ಲಿಂದ ಆಯ್ತು ಅಂತ ಹೇಳ್ತಾರೋ, ಇವರಿಂದ ಆಯ್ತು ಅಂತ ಹೇಳ್ತಾರೋ ಅದಕ್ಕೆಲ್ಲ ಅರ್ಥ ಏನು ಅಂದ್ರೆ ದೇವರು ಇವರ ಮೂಲಕ ಮಾಡಿದ್ದ ಅಂತ ಅರ್ಥನೇ ಹೊರತು ಇವರಿಂದನೇ ಆಯ್ತು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ದೇವರು ನಿಮಿತ್ತ ಮಾತ್ರ ಭವ ಸವ್ಯ ಸಾಕ್ಷಿ, ಅದೇ ಭಗವದ್ಗೀತೆ. ನಿಮಿತ್ತ ಅಂದ್ರೂ ಒಂದೇ, ದ್ವಾರ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಪ್ರತಿಯೊಂದು ಏನದು ನಿಮಿತ್ತ ಅಷ್ಟೇ. ಯಾರೋ ಒಬ್ಬ ಆಳ ಕೈಯಲ್ಲಿ ದುಡ್ಡು ಕಳಿಸಿದ್ರೆ ಆಳು ದುಡ್ಡು ಕೊಟ್ಟ ಅಂತಲ್ಲ, ಆಳಿನ ಮೂಲಕ ಇವನು ದುಡ್ಡು ಕೊಟ್ಟಷ್ಟೇ. ದುಡ್ಡು ಕೊಟ್ಟಿದ್ದು ಯಾರು? ಇವನೇ. ಕೈಯಿಂದ ಕೊಟ್ಟರು ಲೆಕ್ಕ ಇಲ್ಲೇ ಇರೋದು. ಏನಂತ ಹೇಳಿದ್ರು ಕೊನೆಗೆ? ಹೆಸರು ಯಾರು ಬಂತು? ಆಳು ದುಡ್ಡು ಕೊಟ್ಟಂತ ಯಾರು ಹೇಳೋದೇ ಇಲ್ಲ, ಅವರು ದುಡ್ಡು ಕೊಟ್ಟರು ಅಂತ ಹೇಳ್ತಾರೆ. ಅದು ಯಾರೋ ಬಂದಿದ್ರು ಬಂದಿದ್ರು, ಅವ್ರು ಕೊಟ್ಟಿದ್ರು ಕೊಟ್ಟರು ಅಷ್ಟೇ ಹೊರತು ತಮ್ಮದೇನೂ ಕೊಟ್ಟಿಲ್ಲ. ಅವ್ರಿಗೆ ಸ್ವಾತಂತ್ರ್ಯನೂ ಇಲ್ಲ, ಪೋಸ್ಟ್ಮ್ಯಾನ್ ಕೆಲಸ ಅಷ್ಟೇ ಹೊರತು ಬೇರೆ. ತೇನೈವೇತಿ ಸಹ ರುದ್ರೇಣ ವಿಲಾಪಯತಿ ಅಸ್ಯಾಂ ಯೋಜನಾಯಾಂ ಸಮಸ್ತ ಪದಂ ಸಂಭಾವಿತ ಸರ್ವಪರಂ. ಈ ರೀತಿ ಯೋಜನೆ ಮಾಡಿದಾಗ ಸಮಸ್ತ ಪದಂ ಸಂಭಾವಿತ ಸರ್ವ, ಸಮಸ್ತ ಅಂದಿರುವಂತೆ ಏನರ್ಥ? ಸರ್ವಂ ಅಂದ್ರು ಒಂದೇನೆ. ಏನೈವ ಏನಿದೆ ಆಕಾಶಾದಿ ಸಮಸ್ತಂಜ ಅನ್ನೋ ಪದ, ಸಮಸ್ತಂ ಶಬ್ದಕ್ಕೆ ಸರ್ವಂ ಅಂತ ಅರ್ಥ. ಸಮಸ್ತಂ ವಿಷ್ಣುವಿನಿಂದಲೇ ಸೃಷ್ಟಿಯಾಗೋದು, ಸಮಸ್ತಂ ವಿಷ್ಣುವಿನಿಂದಲೇ ಲಯ ಆಗೋದು. ಆದ್ದರಿಂದ ಸರ್ವ ಶಬ್ದ ಸಮಸ್ತ ಶಬ್ದಕ್ಕೆ ಅರ್ಥ ಇದೆ. ಕೇನ ಏವಂ ಜ್ಞಾಯತೆ ಇತ್ಯತೋಪಿ ತೇನೈವ ಇತಿ. ಇದಕ್ಕೆಲ್ಲ ಆಧಾರ ಅಂದ್ರೆ ಅದೇ ಶ್ರುತಿವಾಕ್ಯನೇ ಆಧಾರ. ಸಾ ರುದ್ರೇಣ ವಿಲಾಪಯತಿ. ಎರಡಾಯ್ತಿಲ್ಲ. ಮತ್ತೆ ಪ್ರಶ್ನೆ ಏನಿತ್ತು? ರುದ್ರದೇವರ ಲಯ ಅಂತಿತ್ತು. ಅದು ಮೊದಲನೇದೆಲ್ಲರೂ ಕಾಮನ್ ಅಂತಾರೇನೋ ರುದ್ರ ಶಬ್ದ ವಿಷ್ಣುವಾಚಕ. ಎರಡನೇ ಅರ್ಥ ಏನೋ ದ್ವಾರ, ಅವ್ರ ಮೂಲಕ ಮಾಡ್ತಾರೆ ಅಂತೇಳಿ. ಅದಕ್ಕೆ ಆಧಾರ ಬೇಕಲ್ಲ ಅಂತ ಕೇಳಿದ್ರೆ ಆಧಾರ ಇದೆ. ಸ ರುದ್ರೇಣ ವಿಲಾಪಯತಿ, ಅವನು ನಾಶ ಮಾಡ್ತಾನೆ ಅಂತ ಒಂದು ವಾಕ್ಯ ಬಂತು. ರುದ್ರದೇವರ ಮೂಲಕ ಮಾಡಿಸ್ತಾನೆ ಅಂತ ಬಂತು. ಮೂಲಕ ದ್ವಾರ ಶಬ್ದವಂತಲ್ಲ, ನಿಮಿತ್ತ. ರುದ್ರ ನಿಮಿತ್ತನೇ ಹೊರತು ಏನಲ್ಲ, ಅವರೇ ಪ್ರಧಾನ ಅಲ್ಲ. ಇದಕ್ಕಿದ್ದಾಗ ಲಯ ಮಾಡೋದ್ರೆ ಮಾಡಕ್ಕೆ ಇಷ್ಟಪಟ್ಟರೆ ಮಾಡಕ್ಕೆ ಬರೋದಿಲ್ಲ. ಅವ್ರು ಹೇಳ್ದ ಮಾಡ್ಬೇಕಷ್ಟೇನೆ. ರಿಲೇಟೆಡ್ ಪೇಪರ್ ಇಸ್ಕೊಳ್ಳೋ ಹಕ್ಕಿದೆ, ಮತ್ತೆ ಹುದ್ದೆ ಇಸ್ಕೊಳ್ಳೋ ಹಕ್ಕಿಲ್ಲ. ಯಾವಾಗಿದೆ ಅದು? ಆ ಟೈಮ್ ಮುಗಿದ ಮೇಲೆ. ಮತ್ತೆ ಇವ್ರು ಅಫೆನ್ಸ್ ಇದೆ, ಹಾಗೆಲ್ಲ ಮಾಡಾಗಿಲ್ಲ, ಎಕ್ಸೆಪ್ಟ್ ಮಾಡಾಗಿಲ್ಲ, ಹೋಗ್ಬಿಟ್ಟು ಮತ್ತೆ ಮಾತಾಡ್ಸಾಗಿಲ್ಲ. ಅವೆಲ್ಲ ನಿಯಮಗಳಿದೆ. ಹೇಳ್ಬೇಕಾದ್ರೆ ಕೆಲವು ಮೊದಲೇ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವಿಷ್ಣುವಿಗಿರೋ ಅಧಿಕಾರ ಯಾರು ವಿಷ್ಣು ಯಾವ ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ಎಕ್ಸಾಮ್ ಅಲ್ಲಿಂದ ಬಂತು ಕ್ಯಾನ್ಸಲ್ ಅಂತ ಮೂಲ ರಿಲೇಟೆಡ್ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ. ಯಾರು ಕ್ಯಾನ್ಸಲ್ ಮಾಡ್ಬೋದು? ಮೇಲ್ನವ್ರು ಮಾಡ್ಬೋದು. ಏನಂತ ಹೇಳಿದ್ರೆ ಎಲ್ಲ ಲೀಕ್ ಆಗಿದೆ ಪೇಪರ್ ಅಂತಂದ್ರೆ ಎಕ್ಸಾಮ್ ಕ್ಯಾನ್ಸಲ್. ಇವರಿಗೆ ಆ ಪವರ್ ಇಲ್ಲ. ಅದು ಹೇಳಿದ್ದನ್ನು ಡೆಲಿವರ್ ಮಾಡಬೇಕೆ ಹೊರತು ಇದನ್ನು ಬ್ಯಾನ್ ಮಾಡಾಗಿಲ್ಲ. ಎಷ್ಟೋ ಸರ್ತಿ ಕ್ಲಾಸಲ್ಲಿ ಟೀಚರ್ಗಳು ಓದ್ತಾರೆ, ಲೆಟ್ ಆಫ್ ಕ್ಲಾಸಸ್ ಲೆಟ್ ಆಫ್ ಅಂತೆ. ಅದು ಮೆಮೋ ಓದ್ತಾರೆ ಅಷ್ಟೇ ಹೊರತು ಅಫ್ ಲೆಟ್ ಆಫ್ ಮಾಡಾಗಿಲ್ಲ. ಲೆಟ್ ಆಫ್ ಇವ್ರು ಓದ್ತಾರೆ ಅಷ್ಟೇ. ಓದಿದ ಮಾತ್ರ ಇವ್ರು ಲೆಟ್ ಆಫ್ ಮಾಡಿಲ್ಲ. ಯಾರು ಲೆಟ್ ಆಫ್ ಮಾಡಿದ್ರು? ಹೆಲ್ಪ್ ಮಾಡಿದ್ದ, ಇವ್ರು ಮಾಡಿದ್ ಬರೋದಿಲ್ಲ. ಇದೆಲ್ಲ ಲೋಕದಲ್ಲೇ ವ್ಯವಹಾರಗಳಿವೆಲ್ಲ. ಅದು ಬಿಟ್ಟು ಸುಮ್ಮನೆ ದೊಡ್ಡದಾಗಿ ಕೇಳ್ತಾರೆ. ಅದಕ್ಕೆಲ್ಲ ಉತ್ತರ ಕೊಟ್ಟು ಎಲ್ಲ ವ್ಯವಹಾರ ಹೇಗೆ ಅರ್ಥ ಮಾಡಿಕೊಡ್ಬೇಕು ಹೇಳ್ತಾರೆ. ಸೃಷ್ಟುತ್ವಾದಿಕಮನ್ಯೇಷಾಂ ದಾರುಯೋಷಾವತ್ ನಿಮಿತ್ತಮಾನ್ವಿಶಸ್ಯ ನಿಮಿತ್ರ ಮಾತ್ರ ವಿಶಸ್ಯ ಇತ್ಯಾದಿ ವೈದಿಕ ವಚನೇನ ಇತ್ಯರ್ಥ. ವೈದಿಕ ವಚನಗಳೇ ಇವೆ. ಏನಂತ? ಸೃಷ್ಟುತ್ವಾದಿಕಂ ಅನ್ಯೇಷಾಂ ದಾರುಯೋಷಾವತ್. ಅನ್ಯೇಷಾಂ ಬ್ರಹ್ಮರುದ್ರಾದೀನ ಸೃಷ್ಟುತ್ವಾದಿಗಳೆಲ್ಲ ಹೇಗೆ ಅವರಿಗೆ ದಾರುಯೋಷಾವತ್. ದಾರುಯೋಷ ಅಂದ್ರೇನು? ಕಟ್ಟಿಗೆಯ ಸ್ತ್ರೀ ಅಂದ್ರೆ ಸ್ತ್ರೀ ಗೊಂಬೆ ಇದೆ. ಅದೇನ್ ಮಾಡಬೇಕಾದ್ರೆ ಗೊಂಬೆ ಆಡಿಸ್ಬೇಕೆ ಹೊರತು ಗೊಂಬೆ ಏನು ಮಾಡಕ್ ಬರೋದಿಲ್ಲ. ಆ ಗೊಂಬೆಗೆ ಆ ಶಕ್ತಿ ಇಲ್ಲ. ದಾರು ಯೋಷ. ದಾರು ಅಂದ್ರೆ ಹೇಳಿಲ್ಲ, ಕುಠಾರೇಣ ದಾರು ಚಿನ್ನತ್ತಿ. ಕೊಳ್ಳಿಯಿಂದ ಸೌದೆ ಕಡಿತಾನೆ. ದಾರುವಿಂದ ಗೊತ್ತಾರೆ, ಚಂದನ ಗೊಂಬೆ, ಚನ್ನಪಟ್ಟಣ ಗೊಂಬೆಗಳು ಸಿಗುತ್ತಲ್ಲ, ಏನಂತಾರೆ ಅವಕ್ಕೆ? ದಾರು ಯೋಷ ಅಂತ. ಆ ರೀತಿನೇ ಹೊರತು ನಿಮಿತ್ತ ಮಾತ್ರ. ನಿಮಿತ್ತ ಮಾತ್ರ ಹೊರತು ನಿಜವಾದ ಅವ್ರಿಗೆ ಸಾಮರ್ಥ್ಯ ಇಲ್ಲ, ಸ್ವಾತಂತ್ರ್ಯ ಹೆಸರೇ ಇಲ್ಲ. ಇತ್ಯಾದಿ ವೈದಿಕ ವಚನೇನ ಇತ್ಯರ್ಥ.
ಇತ್ಯಾದಿ ವೈದಿಕ ವಚನದಿಂದನೇ ಗೊತ್ತಾಗ್ತಾ ಇದೆ. ಎತ್ತು ಮತ್ತಿನ್ನೊಂದು ಭಾರಿ ದೊಡ್ಡ ದೊಡ್ಡ ಹೇಳ್ತೇವೆ ಅಂತ ಹೇಳಿದ. ಏನದು? ಎತ್ತು ಕ್ರಮಾತ್ ವಿಲೀಯತೆ, ಕ್ರಮಾತ್ ಇತ್ಯಾದಿ ಶ್ರುತ್ಯ ಲೋಕಾನುಸಾರಿತ್ವ ಯುಕ್ತ್ಯ ಚ ಉತ್ಪತ್ತಿ ಕ್ರಮೇಣೈವ ವಿಲೀಯತೆ ಇತಿ ಪ್ರಾಪ್ತೆ ವಿಕ್ರಮಾದ್ ವಿಲಯಶ್ಚೈವ ಇತ್ಯಾದಿ ಶ್ರುತಿಭಿಃ ಪೂರ್ವೋತ್ಪನ್ನಾನಾಂ ಸಾಮರ್ಥ್ಯಾಧಿಕ್ಯ ಯುಕ್ತ್ಯ ಚ ವಿಪರೀತ ಕ್ರಮೇಣ ಲೀಯತೆ ಇತಿ ವಕ್ತುಂ ವಿಪರ್ಯಯೇಣ ತು ಕ್ರಮೋ ಅತ ಉಪದ್ಯತೆ ಇತಿ ಸೂತ್ರಂ. ಎತ್ತು ಕ್ರಮಾತ್ ವಿಲೀಯತೆ ಒಂದು ವಾಕ್ಯ ಇದೆ. ಕ್ರಮಾತ್ ಸೃಷ್ಟಿ ಕ್ರಮಾತ್ ಲಯ, ಕ್ರಮವಾಗಿ ಸೃಷ್ಟಿ ಮಾಡ್ತಾನೆ, ಕ್ರಮವಾಗಿ ಲಯ ಮಾಡ್ತಾನೆ ಅಂತಿದೆ. ಇನ್ನೊಂದು ಕಡೆಗೆ ಇದೆ ಪರಮಾತ್ಮ ವಿಕ್ರಮಾದ್ ಲಯ ಅಷ್ಟೇ, ವಿಕ್ರಮದಿಂದ ಲಯ ಆಗುತ್ತೆ ಅಂತ ನೋಡಿದ್ರ. ಕ್ರಮದಿಂದ ಲಯ ಅಂತಾರೆ. ವಿಕ್ರಮ ಅಂದ್ರೆ ಏನೋ ಕಾನ್ವರ್ಸ್ ಪ್ರೋಸೆಸ್, ಹೀಗೆ ಹೋಗುತ್ತೆ ಅಂತ ಹೇಳಿ. ಮತ್ತೆ ಕ್ರಮ ವಿಕ್ರಮ ವಿರೋಧ ಬರಲಿಲ್ಲ ಈಗ, ಅದೊಂದು ಪ್ರಶ್ನೆ. ಈಗ ಒಟ್ಟು ವೇದನ ಒಪ್ಪಾಗಿ ಏನಾದ್ರೂ ಮಾಡಿ ಏನ್ ಮಾಡ್ಬೇಕು ಅವನು? ವೇದ ಉಪಯೋಗ. ಒಂದ್ ಕಡೆ ತಪ್ಪು ಹೇಳುತ್ತಂದ್ರೆ ಸಾಕು, ಆ ವಾದ ಬಂದಿದೆ. ವಿಷ್ಣು ವಿಷಯ ಬರಲಿಲ್ಲ. ಯಾವ ವಿಷಯ ಬಂತು? ವೇದ ಪ್ರಾಮಾಣ್ಯದ ಬಗ್ಗೆ ಕ್ರಮ ವಿಕ್ರಮ ವ್ಯತ್ಯಾಸ ಮಾಡ್ತಾ ಇದೆ. ವಿಕ್ರಮಾದ್ ವಿಲಯಶ್ಚೈವ ಇತ್ಯಾದಿ ಶ್ರುತಿಭಿಃ ಪೂರ್ವೋತ್ಪನ್ನಾನಾಂ ಸಾಮರ್ಥ್ಯಾಧಿಕ್ಯ ಯುಕ್ತ್ಯಾಚ ವಿಪರೀತ ಕ್ರಮೇಣ ಲೀಯತೆ ಇತಿ ವಕ್ತು ವಿಪರ್ಯಯೇಣ ತು ಕ್ರಮೋ ಅತ ಉಪದ್ಯತೆ ಇತಿ ಸೂತ್ರ. ಅದಕ್ಕೆ ಹೇಳಿದ್ರು ಕಟ್ಟ ಕ್ರಮವಾಗಿ ಸೃಷ್ಟಿ, ಕ್ರಮವಾಗಿ ಲಯ ಅಂದ್ರೆ ಕ್ರಮ ಅಂತ ಅಷ್ಟೇ ಅಂತ. ವ್ಯುತ್ಕ್ರಮ ಒಂದು ಕ್ರಮ ತಾನೆ, ಗೊತ್ತಾಯ್ತಾ? ಕ್ರಮವಾಗಿ ಫೇಲಾಗಿದೆ ಅಂದ್ರೆ ಅಲ್ಲೊಂದು ಕ್ರಮ ಇದೆ, ಕ್ರಮವಾಗಿ ಹೋಗಿ. ಇಲ್ಲಿ ಕ್ರಮ ಅಂತ ಹೇಳಿದ್ರೆ ಕ್ರಮ ಅಂತ ಆರ್ಡರ್ ಅಂತ ಅಷ್ಟೇ ಅರ್ಥ. ಸೃಷ್ಟಿಯಲ್ಲಿ ಈ ಆರ್ಡರ್, ಅದರ ಲಯದಲ್ಲಿ ಆರ್ಡರ್. ವಿಕ್ರಮ ಇದು ಅಲ್ಸೋದೇ ಕ್ರಮ. ಅರ್ಥ ಆಯ್ತಾ? ಅವ್ರಿಗೆ ಅರ್ಥ ಮಾಡೋದು ಗೊತ್ತಾಗಲಾಗುತ್ತೆ ಆಯ್ತಾ? ಹಾಗೆ ಸರಿಯಾಗಿದೆ. ಮತ್ತೆ ವಿಪರ್ಯ ಆಪೋಸಿಟ್. ವಿಪರ್ಯ ಅಂದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್. ಬಂತಾರೆ ವಿಪರೀತ ಜ್ಞಾನ ವಿಪರ್ಯಯ ಆಪೋಸಿಟ್ ಅಲ್ಲ. ಹೌದು, ಅವನೇನ್ ಹೇಳಿದ್ದ? ವಿಕ್ರಮ ಕ್ರಮ ಅಪೋಸಿಟ್ ಅಲ್ಲ, ಅಪೋಸಿಟ್ ಆಗಲಿಲ್ಲ. ಕ್ರಮವಾಗಿ ಸೃಷ್ಟಿ ಅಂತ ಹೇಳಿದ್ರೆ ಕ್ರಮವಾಗಿ ಲಯ ಅಂತ ಹೇಳಿದ್ರೆ ಲಯಕ್ಕೊಂದು ಕ್ರಮ ಇದೆ, ಸೃಷ್ಟಿಗೊಂದು ಕ್ರಮ ಇದೆ ಅಂತ ಅರ್ಥ. ಅವರೇ ತಿಳ್ಕೊಂಡು ಆಪೋಸಿಟ್ ಅಲ್ಲ, ಆಪೋಸಿಟ್ ಒಂದು ಕ್ರಮನೇ. ನಮ್ಮಲ್ಲಿ ನೋಡಿ, ರಿಟೈರ್ ಮಾಡ್ಬೇಕಾದ್ರೆ ಫಸ್ಟ್ ಯಾರು ಮಾಡ್ತಾರೆ? ಸೀನಿಯರ್. ರಿಟೈರ್ಸ್ ಮಾಡ್ಬೇಕಾದ್ರೆ ಜೂನಿಯರ್ ಪೋಸ್ಟ್, ಕೆಲಸ ತೆಗಿಬೇಕಾದ್ರೆ ಜೂನಿಯರ್ ಪೋಸ್ಟ್ ಹೋಗ್ತಾರೆ. ಲಯ ರಿಟೈರ್ ಮಾಡಬೇಕಾದ್ರೆ ಸೀನಿಯರ್ ಪೋಸ್ಟ್ ಹೋಗ್ತಾರೆ. ಅದೊಂದು ಕ್ರಮ, ಇದೊಂದು ಕ್ರಮ. ಮತ್ತೆ ಎರಡೂ ಒಂದು ಕ್ರಮನೇ. ಗೊತ್ತಾಯ್ತಾ? ಆ ಕ್ರಮಕ್ಕೆ ಆರ್ಡರ್ ಅಂತ ಅಷ್ಟೇ ಆಗ್ತಾನೆ ಹೊರತು ಇದೇ ಆರ್ಡರ್ ಅಂತ ಅಲ್ಲ. ಅವನೇನ್ ಮಾಡಿದ? ಏನಾದ್ರು ಜಾಗ ಹುಡುಕೋ ತೆಗೆದಾರೆ, ಅದಕ್ಕೂ ಉತ್ತರ ಕೊಟ್ಟು. ಇವೆಲ್ಲ ಲೋಕದಲ್ಲಿ ಎಲ್ಲ ಪದ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ತದಂಥೋ ಬುದ್ಧಿಸ್ತವಾದಿನ ತೇನೈವ ಇತ್ಯನೇನ ನಿರವಕಾಶ ಶ್ರುತ್ಯಾದಿ ಸಿದ್ಧೇನೈವ ಬುದ್ಧಿಸ್ಥೇನ ವಿಪರೀತ ಕ್ರಮೇಣೈವ ಆಕಾಶಾದಿ ಸಮಸ್ತಂಚಲೀಯತೆ ಇತ್ಯುಕ್ತ್ಯ ಸಂಗ್ರಹೀತೋ ಚೇಯ. ಈ ವಿಷಯ ಕೂಡ ಆಕಾಶಾದಿ ಸಮಸ್ತಂಚ ಉತ್ತರ ಬಂದೋಗಿದೆ. ಅದನ್ನು ಕೂಡ ಒಂದೇ ಮಾತೇನ ಎಲ್ಲದನ್ನೂ ಕವರ್ ಮಾಡ್ತೇವೆ. ಕ್ರಮಶ್ರುತಯಸ್ತು ವಿಪರೀತ ಕ್ರಮಶ್ಯಾಪಿ ಕ್ರಮತ್ವಾ ತತ್ಪರತ್ವೇನ ಸಾವಕಾಶ ಇತಿ ಭಾವ. ಕ್ರಮ ಹೇಳ್ತಕ್ಕಂಥ ಶ್ರುತಿ, ವಿಪರೀತ ಕ್ರಮ ಹೇಳ್ತಕ್ಕಂಥ ಶ್ರುತಿಗಳು ಒಂದೊಂದು ಕ್ರಮನೇ ಆಗಿರೋದ್ರಿಂದ ಆ ಕ್ರಮದಲ್ಲಿ ಹೇಳೋದ್ರಿಂದ ಕ್ರಮವಾಗಿ ಸೃಷ್ಟಿ ಅಂದ್ರೂ ಸರಿ, ಕ್ರಮವಾಗಿ ಲಯ ಅಂದ್ರೂ ಸರಿ, ವಿಕ್ರಮವಾಗಿ ಲಯ ಅಂತ ಹೇಳಿದ್ರು ಸರಿ, ಯಾವ ವಿರೋಧನೂ ಇಲ್ಲ. ಸಾವಕಾಶ ಇತಿ ಭಾವ. ಸಮಸ್ತಂಚು ವಿಜ್ಞಾನ ಮನಸ್ತತ್ವೇ ವಿನಾ ಇತ್ಯುಕ್ತ್ಯಾಂತರ ವಿಜ್ಞಾನ ಮನಸಿ ಕ್ರಮೇಣ ಇತಿ ಏತದ್ ನಯಾರ್ಥೋಪಿ ಸಂಗೃಹೀತ. ಇನ್ನೊಂದು ಅಧಿಕರಣ ಇದೆ ಮುಂದೆ, ಅಂತರಾಧಿಕರಣ ಅಂತದ್ದು. ಸಮಸ್ತಂಚತು ವಿಜ್ಞಾನ ಮನಸ್ತತ್ವೇ ವಿನಾ ಇತ್ಯುಕ್ತ್ಯಾಚ ಅಂತರ ವಿಜ್ಞಾನ ಮನಸಿ ಕ್ರಮೇಣ ಇತ್ಯಾದಿ ಇತ್ಯೇತನ್ನಯಾರ್ಥೋಪಿ ಸಂಗೃಹೀತ. ವಿಜ್ಞಾನ ಮತ್ತು ಇದರಲ್ಲಿ ಕೂಡ ಇದ್ದಂತೆ ಒಂದು ವಿಶೇಷ ಇದೆ. ವಿಜ್ಞಾನ ಮತ್ತು ಮನಸ್ಸುಗಳು ಕೂಡ ಎರಡು ವಿಕ್ರಮವಾಗಿ ಲಯ ಹೊಂದುತ್ತೆ ಅಂತ ಹೇಳಿದ್ರೆ ಅಲ್ಲೂ ಹಾಗೆ ಕೆಲವೊಂದು ಕ್ರಮ, ಕೆಲವೊಂದು ವಿಕ್ರಮ ಆದ್ದರಿಂದ ಅಲ್ಲೂ ವಿರೋಧ ಇಲ್ಲ. ಸ್ಪೆಸಿಫಿಕ್ ಕೇಸ್ ಅಂತ ಅದೊಂದು ಎಕ್ಸ್ಟ್ರಾ ಡೀಲ್ ಮಾಡಿದ್ರು. ನಾನು ಹರೇರಪಿ ಅಸತಸ್ತದಯಾಯತೆ ಇತಿ ಸೈತಂ ಸರ್ವಂ ವಿಲಾಪ್ಯ ಅಂತಸ್ತವಸಿ ವಿಲೀನಃ ಇತಿ ಚ ಎನ್ನಲಯೋ ಶ್ರವಣ ನತಶ್ಚ ಸರ್ವಕರ್ತೃತ. ಇನ್ನೊಂದು ತಗರ ನೋಡಿದ್ರ ಒಂದು ಮಾತಿದೆ, ಅಸತಃ ಸತಜಾಯತ, ಅಸತ್ಯದಿಂದ ಸತ್ ಹುಟ್ಟಿತು ಒಂದು ವಾಕ್ಯ. ಇನ್ನೊಂದು ವಾಕ್ಯ ಇದೆ, ಸೈದಂ ಸರ್ವಂ ವಿಲಾಪ್ಯ, ಅವನು ಎಲ್ಲವನ್ನು ನಾಶ ಮಾಡಿಬಿಟ್ಟು ಅಂತಹ ಕೊನೆಗೆ ತಪಸಿ ವಿಲೀನಃ, ಅವನು ವಿಲೀನನಾಗಿ ಬಿಡ್ತಾನೆ ಅಂತ. ದೇರ್ಫೋರ್ ವಿಷ್ಣುವಿಗೂ ಲಯ ಬಂತಲ್ಲ, ಅವನು ಲೀನನಾಗ್ತಾನೆ ಅಂತ ಹೇಳಿದ್ರೆ ಏನ್ ಮಾಡಿದ ಅವನಿಗೆ? ಅವನಿಗೂ ಲಯ ಬಂತಾದ್ರಿಂದ
ಅವನೇ ಲಯ ಹೊಂದಬೇಕಾದ್ರೆ ಲಯ ಹೋದ ಲಯ ಮಾಡ್ತಾನ, ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅಂತ ಅರ್ಥ. ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅಂತ ನೀವು ಮಾಡಲಿಲ್ಲ ಅಂತ ಆಯ್ತಾನ, ಸರ್ವಕರ್ತೃತ್ವ ಹೋಯ್ತಾನ. ಆ ದೃಷ್ಟಿಯಿಂದ ಸರ್ವ ಸೃಷ್ಟಿಕರ್ತೃತ್ವನೂ ಹೋಯ್ತು. ಯಾಕೆ ಹೋದವ್ರು ಮತ್ತೆ ಬಂದ ಅಂದ್ರೆ ಸೃಷ್ಟಿ ಆಯ್ತಲ್ಲ. ಹೀಗಾಗಿ ಲಯರೂ ಬಂದವರಿಗೆ ಸೃಷ್ಟಿನೂ ಬಂತು. ಎಲ್ಲ ಲಯೋ ಶ್ರವಣಾತ್ ನತಸ್ಯ ಸರ್ವಕರ್ತೃತ. ವಾಕ್ಯ ನೆನಪಿಟ್ಕೋಬೇಕು. ಅಸತಸ್ತದಜಾಯತ ಒಂದು ವಾಕ್ಯ. ಸೈದಂ ಸರ್ವಂ ವಿಲಾಪ್ಯ ಅಂತಸ್ತವಸಿ ನಿಲೀನಃ. ಅವರಿಗೆಲ್ಲವನ್ನೂ ಕೂಡ ಲಯ ಹೊಂದಿಸಿ ಕೊನೆಗೆ ಸಮಸ್ಯೆನೊಳಗೆ ತಾನು ಲಯ ಹೊಂದುತ್ತಾನೆ. ಇದಕ್ಕೆ ಜನ್ಮ ಲಯಯೋಗ. ಜನ್ಮ ಮತ್ತು ಲಯಗಳೇ ಅದು ಯಾವಾಗಲೂ ಶ್ರವಣ ವಿಷ್ಣುವಿಗೆ ಇವೆ ಅಂತ ಗೊತ್ತಾಗೋದ್ರಿಂದ ನತಸ್ಯ ಸರ್ವಕರ್ತೃತ, ಅವರಿಗೆ ಸರ್ವಕರ್ತೃತ್ವ ಇಲ್ಲ. ನಚ ನಜಾಯತೆ ಮ್ರಿಯತೆ ಶ್ರುತಿ ವಿರೋಧ. ಇದು ಶ್ರುತಿ ಇದೆ, ನಜಾಯತೆ ಮ್ರಿಯತೆ ವಾ ಕದಾಚಿತ. ಯಾವ ಶ್ರುತಿ ಅದು? ಕಠೋಪನಿಷತ್ತಲ್ಲಿ ಬಂದಿದೆ, ಗೀತಾದಲ್ಲೂ ಬಂದಿದೆ. ಅದೇ ಕಠೋಪನಿಷತ್ತರ ವಾಕ್ಯನೇ ಗೀತಾದಲ್ಲೂ ಇದೆ. ನಜಾಯತೆ ಮ್ರಿಯತೆ ಚೈತಿ ಶ್ರುತೆ ವಿರೋಧ ಅಸ್ಯಾಂ ಜನ್ಮಲಯ ಭಾವಶ್ರುತೆ ಜೀವೇ ಜನ್ಮಲಯ ಭಾವಶ್ರುತೇರಿವ ಈಶ್ವರ ಸ್ವರೂಪ ಫಲತ್ವೇನ ಜನ್ಮಲಯ ಶ್ರುತೇಸ್ತು ಪರಾಧೀನ ವಿಶೇಷ ದೇಹಾವಾಪ್ತಿ ತತ್ಯಾಗಾಖ್ಯ ಜನ್ಮಲಯೋ ಫಲತ್ವೇನ ಚ ವ್ಯವಸ್ಥೋಪತ್ತಿ ಯತಃ ಪ್ರಾಪ್ತಂ ಅಸಂಭವಸ್ತು ತಥೋ ಅನುಪತ್ತೇರಿತಿ. ಮತ್ತೆ ಹೇಳ್ತಾರೆ, ಇನ್ನು ಬಿಟ್ಟಿಲ್ಲ ಅವರು. ನಚ ನಜಾ ಇದೆ ಶ್ರುತಿಯಲ್ಲಿ ಏನು ಬಂದಿದೆ, ಶ್ರುತಿಯಲ್ಲಿ ಬಂದಿದೆ ಹುಟ್ಟಿಲ್ಲ ಸಾವಿಲ್ಲ ಅಂತೆ. ಅದೇ ಶ್ರುತಿಯಲ್ಲಿ ಸಮಸ್ಯೆ ಲಯ ಹೊಂದಾನೆ ಅಂತ ಬಂದಿದೆ. ಅದಕ್ಕೇನು ಮಾಡಬೇಕು ಅಂದರೆ ಹುಟ್ಟು ಸಾವು ಇಲ್ಲ ಅಂತ ಮಾತ್ರ ಸ್ವಲ್ಪ ಕಡಿಮೆ ಅರ್ಥ ಮಾಡ್ಕೋಬೇಕು. ನಾವೇನು ಹೇಳ್ತೀವಿ ಅದನ್ನ ಕಡಿಮೆ ಇದನ್ನು ಅಲ್ಲ ಇದನ್ನೇ ಕಡಿಮೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅವನಿಗೆ ಹುಟ್ಟು ಸಾವುಗಳಿದೆ ಇಲ್ಲ ಅಂತ ಹೇಳಕ್ಕೂ ಸ್ವಲ್ಪ ಕಾರಣ ಇದೆ ಅಷ್ಟೇ. ಏನದು? ಅಸ್ಯ ಜನ್ಮಲಯ ಭಾವಶ್ರುತೇ ಜೀವೇ ಜನ್ಮಲಯ ಭಾವಶ್ರುತೇರಿವ ಈಶ್ವರ ಸ್ವರೂಪ ಪರತ್ವೇನ ಜನ್ಮಲಯ ಶ್ರುತೇಸ್ತು ಪರಾಧೀನ ವಿಶೇಷ ದೇಹಾವಾಪ್ತಿ ತ್ಯಾಗಾಖ್ಯ ಜನ್ಮಲಯ ಪರತ್ವೇನ ಚ ವ್ಯವಸ್ಥೋಪತ್ತೇತ್ಯತಃ ಪ್ರಾಪ್ತ. ಆದ್ದರಿಂದ ಸ್ವರೂಪ ಮಾತ್ರ ನಜಾಯತೆ ಮ್ರಿಯತೆನೆ, ಅವತಾರಗಳು ಮಾತ್ರ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ. ವಾಲಿ ಮೊದಲಾದಂಥ ಇಂದ್ರಾದಿ ದೇವರ ರೂಪಗಳು ಹೇಗೆ ನಾಶವಾಗುತ್ತೋ ಹಾಗೆ ಇವರು ನಾಶವಾಗುತ್ತೆ ಅಂತ ಒಪ್ಕೊಂಡು ಏನು ಗಂಟೋಗುತ್ತೆ ಅಂತ ಕೇಳಿದ. ನಾವು ಅಂತ ಹೇಳಿದ ತಕ್ಷಣ ಅಟ್ಯಾಕ್ ಮಾಡಬೇಕು. ಅವರು ಎಲ್ಲರೂ ಸ್ವಲ್ಪ ಲೂಸ್ ಬಿಡ್ತೀರಾ ಅಂತ ಕೇಳಿದ್ರೆ ಪ್ರಶ್ನ ಉತ್ತರ ಕೊಡ್ತಾರೆ, ಸ್ವಲ್ಪ ಸರಿಯಲ್ಲ. ಅಸಂಭವಸ್ತು ಸತೋ ಅನುಪತ್ತೇರಿತಿ. ಸತಃ ಸತ್ ಅಂದ್ರೆ ಪರಮಾತ್ಮ, ಪರಮಾತ್ಮನಿಗೆ ಅನುಭವಿಸಿದ ಅಸಂಭವ ಸೃಷ್ಟ್ಯಾದಿಗಳು ಅಸಂಭವ, ಇದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅನುಭವತ್ತೇ ಇಂಪಾಸಿಬಲ್, ಇಂಪಾಸಿಬಲ್ ಆಗಿರ್ತಕ್ಕಂಥದ್ದನ್ನು ಹೇಳೋದಕ್ಕೆ ಹೋಗಬಾರ್ದು. ನಾತ್ಮ ಶ್ರುತೇ ನಿತ್ಯತ್ವಾಚ ತಾಭ್ಯ ಇದು ವ್ಯಧಿಕರಣದ್ವಯ. ಎರಡು ಅಧಿಕರಣದಲ್ಲಿ ಹೇಳಿದ್ದಾರೆ. ಅಸಂಭವಸ್ತು ಸತಃ ಅನ್ನೋದು ಒಂದು, ನಾತ್ಮ ಶ್ರುತೇ ನಿತ್ಯತ್ವಾಚ ಇನ್ನೊಂದು. ತಾಭ್ಯ ಇದೆ ಅಧಿಕರಣದ್ವಯ, ಎರಡು ಅಧಿಕರಣದಲ್ಲಿ ಉತ್ತರ ಬಂದಿದೆ. ತದರ್ಥಮಾಹ ಸೊ ಅನುತ್ಪತ್ತಿಲಯ ಅನುಭಾಷ್ಯದ ಮಾತು. ಸೊ ಅಗಾಚಾತಿ ಸಮಸ್ತಂಚ ತಜ್ಜಂ ತೇನೈವ ದೀಯತೆ. ಸೊ ಅನುತ್ಪತ್ತಿಲಯ ಸಹ ಅನುತ್ಪತ್ತಿ, ಉತ್ಪತ್ತಿ ಇಲ್ಲದವನು, ಮತ್ತು ಅಲಯ ಲಯವಿಲ್ಲದವನು. ಉತ್ಪತ್ತಿನೂ ಇಲ್ಲ ದೇವರಿಗೆ, ಲಯನೂ ಇಲ್ಲ. ಸಹ ಅಶೇಷ ಜನ್ಮಲಯ ಹೇತುತ್ವೇನ ಪ್ರಸ್ತುತೋ ಹರಿ ಪರಾಧೀನ ವಿಶೇಷಾವಾಪ್ತಿ ರೂಪ ಉತ್ಪತ್ತಿ ಶೂನ್ಯ. ಅವನ ವಾದ ಏನಿತ್ತು ಅಂದ್ರೆ ಲಕ್ಷ್ಮಿಗೂ ಕೂಡ ಒಂದು ಸೃಷ್ಟಿ ಹೇಳ್ತಾ ಇರೋದು, ಆಕಾಶ ಸೃಷ್ಟಿ ಹೇಳ್ತಾ ಇರೋದು ಅಂತ ಸೃಷ್ಟಿ ದೇವರು ಒಪ್ಕೊಂಡ್ಬಿಡಿ ಹೋಗ್ಲಿ. ಅದೇ ರೀತಿ ಪರಾಧೀನ ವಿಶೇಷ ಹೋಗುತ್ತೆ ಅಂತ ಹೇಳ್ತಿರಲ್ಲ ಲಯನ, ಆ ಲಯನ ಒಪ್ಕೊಳ್ಳಿ ಕೊನೆ ಪಕ್ಷ ಅಂದ್ರೆ. ಆ ಪರಾಧೀನ ಪ್ರಶ್ನೆನೇ ಉಪಯೋಗ ಇಲ್ಲ ದೇವರಿಗೆ. ಅದಕ್ಕೆ ಪರಾಧೀನ ಅಂತ ಹೇಳಿದ್ರೆ ಅದೇ ಆದ್ರೆ ಪರಾಧೀನ ಅನ್ನೋ ಪದ ಉಪಯೋಗಿಸಾಗಿಲ್ಲ. ಅಷ್ಟಾದ್ರೂ ಮಹಾಲಕ್ಷ್ಮಿ ಇಷ್ಟು ಭಾರಿ ಹೊಗಳಿ ಸ್ವಲ್ಪ ಒಪ್ಕೊಂಡ್ರೆ ಇಲ್ಲ, ಇನ್ನು ಸ್ವಲ್ಪ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಪರಾಧೀನ ಅನ್ನೋ ಪದನೇ ಒಪ್ಕೊಳ್ಳೋಕೆ ಬರೋದಿಲ್ಲ. ಮಹಾಲಕ್ಷ್ಮಿ ಒಂದೇ ಒಂದು ದೋಷ ಯಾವುದೋ ಅದಿದೆ ಅಂದ ಮೇಲೆ ಅವ್ರಿಗೆ ಹೇಳಕ್ ಬರುತ್ತೆ, ಆ ದೇವ್ರಿಗೆ ಹೇಳಕ್ ಬರೋದಿಲ್ಲ. ದೇಹ ತ್ಯಾಗಾಖ್ಯಲಯ ಶೂನ್ಯಶ್ಚ ಇತ್ಯರ್ಥ. ಅದರಿಂದ ಪರಾಧೀನ ವಿಶೇಷ ಆವಪ್ತಿ ರೂಪ ಉತ್ಪತ್ತಿನೂ ಇಲ್ಲ, ಅದು ಬಿಡತಕ್ಕಂಥಲ್ಲ, ಎರೂ ಇಲ್ಲ ದೇವರಿಗೆ. ಕುತಃ ಕರ್ತೇತಿ ಹೇತು ಗರ್ಭವಿದಂ. ಕರ್ತ ಕರ್ತೃತ್ವ ಸ್ವತಂತ್ರತ್ವಾದಿತ್ಯರ್ಥ. ಸರ್ವಕರ್ತೃದ್ರು ಒಂದೇ, ಸ್ವತಂತ್ರ ಅಂದ್ರೂ ಒಂದೇ, ಪರಾಧೀನ ಅಲ್ಲ ಅಂದ್ರೂ ಒಂದೇ. ಆದ್ದರಿಂದ ಅದನ್ನು ಹೇಳೋದಕ್ಕೂ ಬರೋದಿಲ್ಲ. ಸ್ವತಂತ್ರ ಕರ್ತೇತಿ ಸ್ಮರಣಾತ್. ಸ್ವತಂತ್ರ ಕರ್ತ ವ್ಯಾಕರಣ ಸೂತ್ರ ಕೂಡ ಹಾಗೆ ಇರೋದು. ಸ್ವತಂತ್ರ ಕರ್ತ ವ್ಯಾಕರಣ ಸೂತ್ರದಲ್ಲಿ ಕರ್ತ ಅಂದ್ರೆ ಯಾರು?
ಸ್ವತಂತ್ರ. ಪಾಣಿನಿ ವ್ಯಾಕರಣ ಗೊತ್ತಾಯ್ತಾ? ಪಾಣಿನಿ ವ್ಯಾಕರಣದ ಪ್ರಕಾರ ಕೂಡ ಕರ್ತೃ ಯಾರನ್ನು ಕರಿಬೇಕು? ಸ್ವತಂತ್ರನನ್ನೇ. ಈ ಒಂದು ಸೂತ್ರ ಇಟ್ಕೊಂಡು ವ್ಯಾಕರಣ ಸೂತ್ರ ಒಂದೇ ಸೂತ್ರಕ್ಕೆ ವಿಷ್ಣುವಿಗೊಂದೇ ಸರ್ವಕರ್ತೃತ್ವ ಬಂದರು. ಕರ್ತೃತ್ವ ಹೇಳಿದ ತಕ್ಷಣ ಯಾರಲ್ಲಿ ಹೋಗುತ್ತಲ್ವ? ಬೇರೆ ಹೋಗಾಗಿಲ್ಲ. ನಾನ್ ಕರ್ತ, ಹರಿ ಕರ್ತ, ಜೀವೋಪಿ ಕರ್ತ. ಎಂಥ ಕರ್ತ? ಮುಖ್ಯಾಂತದಲ್ಲಿ ಕರ್ತ ಅಂದ್ರೆ ಯಾರು? ಸ್ವತಂತ್ರನೇ. ಪರಾಧೀನ ಕರ್ತರು ಸೆಕೆಂಡ್ ಸೆನ್ಸ್ ಅಲ್ಲಿ ಸೇರ್ತಾರೆ ಹೊರತು ಪ್ರೈಮರಿ ಸೆನ್ಸ್ ಅಲ್ಲಿ ಕರ್ತ ಅಂದ್ರೆ ಯಾರು? ಮಾಡಿದವನೇ ಮುಖ್ಯ ಸ್ವತಂತ್ರನೇ ಕರ್ತ. ಅದು ಅಮುಖ್ಯ ಕರ್ತ. ಅದಕ್ಕೆ ಜೀವ ಎಂಥ ಕರ್ತ? ಅಮುಖ್ಯ ಕರ್ತಾನೆ ಹೊರತು ಅದಕ್ಕೆ ನಾನ್ ಕರ್ತ, ಹರಿ ಕರ್ತ. ಆ ಮಾತಿಗೆ ಅರ್ಥ ಅದೇ. ಸ್ವತಂತ್ರ ಕರ್ತೆ ಸ್ಮರಣ ತಜ್ಜನ್ಮ ಶ್ರುತಿ ವಾಯೋ ಈಶಜತ್ವ ಪರ ವಿಲೀನ ಶ್ರುತಿರಪಿ ಅಪಿಹಿತ ತತ್ವರ ಇತಿ ಭಾವ. ತಜ್ಜನ್ಮ ಶ್ರುತಿ ವಾಯೋ ಈಶಜತ್ವ ಪರ. ಇಲ್ಲಿ ಎಲ್ಲಿ ಹುಡ್ತಾರೆ ಅಂತ ಹೇಳ್ತಾರೋ ಅಲ್ಲಿ ದೇವರು ಹುಡ್ತಾರೆ ಅಂತ ಅರ್ಥ ಅಲ್ಲ. ವಾಯುದೇವರು ದೇವರಿಂದ ಹುಡ್ತಾರೆ ಅಂತ ಅರ್ಥ. ಅಸತಃ ಸದಜಾಯತ ಅಂತ ಹೇಳಿದ್ರಲ್ಲ, ಅದಕ್ಕೆ ವಾಯುದೇವರು ಹುಡ್ತಾರೆ ಅಂತಾರೆ ಹೊರತು ದೇವರು ಹುಡ್ತಾರೆ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಅದೇ ಇನ್ನು ಹುಡ್ತಾರೆ ಅಂದ್ರೆ ಪ್ರಾದುರ್ಭಾವ ಮಾಡ್ತಾನೆ ಅಂತಾನೆ ಹೊರತು ತಾನೇ ಎಲ್ಲರಂತೆ ಹುಡ್ತಾನೆ ಅಂತ ಅರ್ಥ ಅಲ್ಲ. ವಿಲೀನ ಶ್ರುತಿರತಿ ಅವ್ರು ಲಯ ಹೊಂದ್ತಾನೆ ಎಂಬ ಮಾತು ಕೂಡ ಅಪಿಹಿತತ್ವ ಪರ. ಅದೃಶ್ಯನಾಗ್ತಾನೆ ಅಂತ ಅರ್ಥನೇ ಹೊರತು ಅವ್ಯಕ್ತನಾಗ್ತಾನೆ ಅಂತ ಅರ್ಥನೇ ಹೊರತು ಏನಲ್ಲ ನಾಶ ಹೊಂದ್ತಾನೆ ಅಂತಲ್ಲ. ಹೇಳಿದ್ನಲ್ಲ, ಎದುರಿಗೊಂದು ಇಷ್ಟೆಲ್ಲ ಇದೆ, ಗಡಿಗೆ ಇದೆ. ಸೃಷ್ಟಿ ಮಾಡಿದ, ಸೃಷ್ಟಿನೂ ಆಯಿತು, ಒಡೆದಾಯ್ತ, ನಾಶನೂ ಆಯಿತು. ಆದರೆ ಕತ್ಲಲ್ಲಿದೆ, ಎಲ್ಲ ನೋಡ್ತಾ ಇದ್ದು ಲೈಟ್ ಆಫ್ ಆಗಿದೆ, ಏನು ಕಾಣ್ತಾ ಇಲ್ಲ. ಲೈಟ್ ಮತ್ತೆ ಹಾಕಿದ. ಲೈಟ್ ಹಾಕಿದಾಗ ಗಡಿಗೆ ಮೊದಲಾದವರು ಏನಾಗಲಿಲ್ಲ, ಕಾಣೋದಿಲ್ಲ. ಆದ್ರೆ ನಾಶ ಆಗಿಲ್ಲ, ಕಾಣೋದಿಲ್ಲ ಅಂತ. ದೇವರು ಪ್ರಳಯ ಕಾಲದಲ್ಲಿ ಯಾರಿಗೂ ಕಾಣೋದಿಲ್ಲ ಆದ್ದರಿಂದ ಏನಂತ ಲಯ ಅಂತಾರೆ ಹೊರತು ನಿಜವಾಗ್ಲೂ ಏನಿಲ್ಲ, ನಾಶ ಇಲ್ಲ. ಆದ್ರೆ ಉಳಿದವ್ರ ಲಯ ಆಗಿದೆ ಅಂತ ಕೇಳಿದ್ರೆ ದೇಹದ ಬಿಟ್ಬಿಡ್ತಾರೆ. ಆದ್ರಿಂದ ಅಂಥ ನಾಶ ಇಲ್ಲ, ಆ ನಾಶ ಇಲ್ಲಿಲ್ಲ. ಅದಕ್ಕೇನು ಹೇಳಿದ್ರು? ಅಪಿಹಿತತ್ವ ಅಂದ್ರೇನು? ಕಾಣಲಾಗುವಿಕೆ, ಅದೃಶ್ಯವಾಗುವಿಕೆ ಅಂತ ಅರ್ಥನೇ ಹೊರತು ನಾಶ ಹೊಂದಾನೆ ಅಂತ ಅರ್ಥ ಅಲ್ಲ. ಶ್ರುತಿ ಅರ್ಥ ಸರಿಯಾಗಿ ಮಾಡ್ಕೋಬೇಕು. ಅಸತ್ ಶಬ್ದಕ್ಕೆ ಪರಬ್ರಹ್ಮ ಅಂತ ಅರ್ಥ. ಹೌದು. ಸತ್ ಶಬ್ದಕ್ಕೆ ಅಲ್ಲಲ್ಲ, ಅಸತ್ ಅಲ್ಲ. ಹೌದು, ಸತಃ ಅಸತಃ ಅವ್ಯಕ್ತನಾದ ಪರಮಾತ್ಮನಿಂದ ಸತ್ ಸದಿತಿ ಪ್ರಾಣ ವಾಕ್ಯ ಇದ್ದೇ ಇದೆ. ಪ್ರಾಣವೇ ಹುಟ್ಟಿದ್ರೆ ಅಷ್ಟೇ ಹೊರತು ಇವರಿಗೆ ಅನ್ವಯ ಆಗೋದಲ್ಲ. ಅದು ಒಂದೇ ಅರ್ಥ ಅಲ್ಲ, ಬೇಕಾಗ್ತಿದೆ. ಅಸತ್ ಅಂದ್ರೆ ಕಾಣದೇ ಇದ್ದ ಪರಮಾತ್ಮ ಅವತಾರ ಮಾಡಿ ಕಾಣಾಗಾದ, ಅನೇಕ ಅರ್ಥ ಇದೆ. ಅದೊಂದು ಅರ್ಥ ಹೇಳಿ. ಈ ಪರಾಧೀನ ಕರ್ತೃತ್ವ ಜೀವನಿಗೂ ಪರಾಧೀನ ಕರ್ತೃತ್ವ ಅಂತ ಕರಿಬೋದಲ್ಲ? ಕರಿಬೋದಲ್ಲ, ಕರೀಲೇಬೇಕು. ಪರಾಧೀನ ಕರ್ತೃತ್ವ. ಲಕ್ಷ್ಮೀದೇವಿ ಪರಾಧೀನ ಕರ್ತೃತ್ವನೇ. ಆದ್ರೆ ಇಬ್ಬರಿಗೂ ಕೂಡ ಏನಿಲ್ಲ, ದೇವರನ್ನು ಬಿಟ್ಟರೆ ಉಳಿದವರಿಗೆಲ್ಲ ಇರೋದು ಎಂತ ಕರ್ತೃತ್ವ. ಆದರೆ ಪರಾಧೀನ ಸರ್ವಕರ್ತೃತ್ವ ಮಹಾಲಕ್ಷ್ಮಿಗೆ, ಸ್ವಾತಂತ್ರ್ಯೇಣ ಸರ್ವಕರ್ತೃತ್ವ ದೇವರಿಗೆ. ಸರ್ವಕರ್ತೃತ್ವ ಇಬ್ಬರು ಕಾಮನ್ ಇದೆ. ಜೀವನಿಗೆ ಪರಾಧೀನ ಕರ್ತೃತ್ವ ಇದೆ, ಪ್ಲಸ್ ಎಷ್ಟಿದೆ? ಸರ್ವಕರ್ತೃತ್ವ ಇಲ್ಲ, ಜೀವ ಕರ್ತೃತ್ವ ಇದೆ ಅಷ್ಟೇ. ಉದಾಹರಣೆಗೆ ಕ್ಲಾಸ್ 1 ಆಫೀಸರು ಗೌರ್ಮೆಂಟ್ ಸರ್ವೆಂಟೆ, ಕ್ಲಾಸ್ 4 ಗೌರ್ಮೆಂಟ್ ಸರ್ವೆಂಟೆ, ಇಬ್ಬರು ಈಕ್ವಲ್ ಅಂತ ಹೇಳ್ತೇನಾಗಿದ್ರೆ ಎಲ್ಲಿ ಸಂಬಂಧ? ಅಟೆಂಡರ್ಗೆ ಬೇರೆ ಯಾರನ್ನು ನೇಮನ ಮಾಡೋ ಶಕ್ತಿನೂ ಇಲ್ಲ. ಅಲ್ಲಿ ಅಟೆಂಡ್ ಜೂನಿಯರ್ ಸೀನಿಯರ್ ಇದ್ದಾರೆ, ಗ್ಯಾರಂಟಿ ಮಾಡ್ಕೋಬಹುದು ಅಷ್ಟೇ ಹೊರತು ಬೇರೆಯವ್ರಿಗೆ ಏನು ಮಾಡಕ್ ಬರೋದಿಲ್ಲ. ಅವನೇನ್ ಮಾಡ್ತಾನೆ? ಎಲ್ಲರೂ ಕಂಟ್ರೋಲ್ ಮಾಡ್ತಾರೆ. ಪರಾಧೀನರಾಗಿದ್ರು ಕೂಡ ನಮ್ಮದೊಂದು ಪದ್ಧತಿ ಇದೆ. ಡೈರೆಕ್ಟ್ ಕಂಟ್ರೋಲ್ ಆಫ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂತ. ಡೈರೆಕ್ಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಏನರ್ಥ? ಯಾರು ಅವ್ರಿಗೆ ಕೆಳಗಿಲ್ಲ ಅಂತ. ಲಕ್ಷ್ಮಿಗೆ ಹಾಗೆ ಡೈರೆಕ್ಟ್ ಕಂಟ್ರೋಲ್ ಅಂಡರ್ ನಾರಾಯಣ ಹೊರತು ಬೇರೆ ಯಾರು ಇಲ್ಲ. ಪ್ರಾಣದೇವರಿಗೆ ಆಗಲ್ಲ, ಇಬ್ರು ಕಂಟ್ರೋಲ್ ಸಾಧ್ಯ. ದೊಡ್ಡ ದೇವರಿಗೆ ಜಾಸ್ತಿ ಆಗ್ತಾ ನಮಗೆ ಹೇಳಕ್ಕೆ ಸಾಧ್ಯ ಇದೆ. ಆ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಸ್ವಲ್ಪ ಮಹಾಲಕ್ಷ್ಮಿನೂ ಪರಾಧೀನರು ಇವರೇ. ಆ ಅರ್ಥದ ಏನು ಸಮಸ್ಯೆ ಇಲ್ಲ. ಆಗ ನಿತ್ಯ ಮುಕ್ತರು ಮಹಾಲಕ್ಷ್ಮಿ ನಿತ್ಯ ಮುಕ್ತರು, ನಾರಾಯಣ ನಿತ್ಯ ಮುಕ್ತ. ಆದರೆ ಪರಾಧೀನ ಸ್ವಾತಂತ್ರ್ಯೇಣ ನಿತ್ಯ ಮುಕ್ತ ಪರಮಾತ್ಮ, ಭಗವದ್ ಅಧೀನನೇ ನಿತ್ಯ ಮುಕ್ತತ್ವ ಮಹಾಲಕ್ಷ್ಮಿ. ನಿತ್ಯ ಮುಕ್ತತ್ವ ಕಾಮನ್ ಆದರೂ ಕೂಡ ಹೇಗೆ ಅವರಿಬ್ಬರಲ್ಲೂ ಸಾಮ್ಯ ಇಲ್ವೋ, ಪರಾಧೀನತ್ವ ಇಬ್ಬರಲ್ಲೂ ಕಾಮನ್ ಆದರೂ ಕೂಡ ಮಹಾಲಕ್ಷ್ಮಿಗೂ ಜೀವನಿಗೂ ಏನಿಲ್ಲ, ಸಾಮ್ಯಾದಿಗಳು ಎಷ್ಟು ಮಾತ್ರಕ್ಕೂ ಇಲ್ಲ. ರಾಮಾವತಾರದಲ್ಲಿ ರಾಮ ಪ್ರಾದುರ್ಭಾವ ಆಗಿದ್ದ. ಹೌದೌದು, ಎಲ್ಲಾ ರೂಪಗಳು ಬರೀ ರಾಮ ರಾಮ ಕೃಷ್ಣ ವೇದವ್ಯಾಸರು ದೇವರ ರೂಪ ಅಂತ ಹೇಳಿ ಏನಾಗ್ಬಿಟ್ಟದ? ಪ್ರಾದುರ್ಭಾವ ಅಂತ ಏನಲ್ಲ, ಮುಕ್ತ ಅಲ್ಲೇ ಅಲ್ಲ, ಮುಕ್ತ ಅಲ್ವೇ ಅಲ್ಲ. ಸಹ ಅಶೇಷ ಜನ್ಮಲಯ ಹೇತುತ್ವೇನ ಪ್ರಸ್ತುತೋ ಹರಿ ಪರಾಧೀನ ವಿಶೇಷಾವಾಪ್ತಿ ರೂಪ ಉತ್ಪತ್ತಿ ಶೂನ್ಯ ದೇಹತ್ಯಾಗಾಖ್ಯ ಶೂನ್ಯಶ್ಚೈತ್ಯರ್ಥಃ ಕುತಃ ನ ಕರ್ತ ಕರ್ತೇತಿ ಹೇತು ಗರ್ಭವಿದಂ
ಕರ್ತೃತ್ವ ಸ್ವತಂತ್ರತ್ವಾದಿತ್ಯರ್ಥಃ ಸ್ವತಂತ್ರಃ ಕರ್ತೇತಿ ಸ್ಮರಣಾತ್ ತಜ್ಜನ್ಮ ಶ್ರುತಿ ವಾಯೋರೀಶಜತ್ವಪರಾ ವಿಲೀನಶ್ರುತಿರಪಿ ಅಪಿಹಿತತ್ವಪರಾ ಇತಿ ಭಾವಃ. ಮೂರನೇ ವಿಷಯ. ಅದಾದ್ಮೇಲೆ ಅತ್ರ ಅಸಂಭವಸ್ತು ಇತ್ಯಸ್ಯ ಅಸಂಭವ ಜನ್ಮನೋಃ ನಭೋ ನಭ ಸ್ವತೋಃ ಶ್ರುತ್ಯೈವ ಜನ್ಮೋಕ್ತೌ ತರ್ಹಿ ತಾದೃಶಮಪಿ ಈಶಸ್ಯ ಶ್ರುತ್ಯೈವ ಜನ್ಮಾಸ್ತು ಇತ್ಯುತ್ಪನ್ನ ಚೋದ್ಯ ನಿರಾಸಕತೆಯ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೇ ಅಪಿ ತಥಾ ನಾತ್ಮಾ ಶ್ರುತೇರಿತ್ಯಸ್ಯ ತು ಸರ್ವಸ್ಯ ವಿಕ್ರಮೇಣ ಶ್ರುತ್ಯೈವ ರಯೋಕ್ತೌ ತರ್ಹಿ ಬ್ರಹ್ಮಣೋಪಿ ತಥೈವ ಸೋऽಸ್ತು ಇತಿ ಶಂಕಾನಿರಾಸಕತೆಯ ಲಯ ಪ್ರಕರಣಾನಂತರಂ ನಿವೇಶೇ ಅಪಿ ಶ್ರೋತುಃ ಬುದ್ಧಿ ಸೌಕರ್ಯಾಯ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ತೈವ ಅರ್ಥಭಾಷಣಂ ಏವಮಗ್ರೇಪಿ ಬೋಧ್ಯಂ. ಅದು ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಪ್ಯತೆ